ಒಂದು ಸೆಕೆಂಡ್ ಇಮ್ಯಾಜಿನ್ ಮಾಡಿ, ಎಲ್ಲ ಕಡೆ ಓಷನ್ ಇದೆ, ಲ್ಯಾಂಡ್ ಏನೂ ಇಲ್ಲ, ಮಧ್ಯೆ ಒಂದೇ ಒಂದು ಐರನ್ ಸ್ಟ್ರಕ್ಚರ್ ಇದೆ. ಇಲ್ಲಿ ರೋಡ್ ಅಂತೂ ಇಲ್ಲ, ಮರ ಇಲ್ಲ, ಆದರೆ ಇದು ಒಂದು ದೇಶ. ಸೌಂಡ್ಸ್ ಕ್ರೇಜಿ ರೈಟ್, ಬಟ್ ಇದರ ಹೆಸರು ಸೀಲ್ಯಾಂಡ್ ಅಂತ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ. ಈ ಟೈಮಲ್ಲಿ ಜರ್ಮನಿ ಲಂಡನ್ ಮೇಲೆ ಬಾಂಬ್ ಹಾಕ್ತಾ ಇತ್ತು. ಸೊ UK ಗೌರ್ನಮೆಂಟ್ ಈ ಸಿಚುವೇಶನಿಂದ ತುಂಬ ಪ್ಯಾನಿಕ್ ಮೋಡಲ್ಲಿರ್ತಾರೆ. ಏನಕ್ಕೆ ಅಂತ ಅಂದರೆ ಎನಿಮೀಸ್ ಎಲ್ಲ ಶಿಪ್ಸಲ್ಲಿ ಈ ಸಮುದ್ರದ ಮಧ್ಯೆ ಇರೋ ರೂಟಲ್ಲಿ ಬರ್ತಾ ಇತ್ತು. ಸೊ ಇದರಿಂದ ಬ್ರಿಟನ್ಸ್ ಡಿಸೈಡ್ ಮಾಡ್ತಾರೆ, ಇಲ್ಲಿ ನಾವು ಕಬ್ಬಿಣದಲ್ಲಿ ಫೋರ್ಟ್ಸ್ಗಳನ್ನ ಕಟ್ಸೋಣ ಅಂತ. ಅಷ್ಟೇ, ಮಧ್ಯದಲ್ಲಿ ಈಗ ಕಬ್ಬಿಣದಲ್ಲಿ ಕಟ್ಟಿರೋವಂಥ ಫೋರ್ಟ್ಸ್ಗಳನ್ನ ಬಿಲ್ಡ್ ಮಾಡ್ತಾರೆ. ಅದರಲ್ಲಿ ಒಂದು ಕಬ್ಬಿಣದಲ್ಲಿ ಕಟ್ಟಿರೋವಂಥ ಫೋರ್ಟ್ ಹೆಸರು HM ಫೋರ್ಟ್ ರಫ್ಸ್ ಅಂತ. ಸೊ ಈಗ ವಾರೆಲ್ಲ ಮುಗ್ದೋಯ್ತು. ವಾರೆಲ್ಲ ಮುಗಿದ್ಮೇಲೆ ಫೋರ್ಟ್ಸ್ ಇನ್ನೇನು ಯೂಸ್ಲೆಸ್ಸೇ ಆಗೋಗುತ್ತೆ, ಯಾರೂ ಯೂಸ್ ಮಾಡಲ್ಲ. ಗೌರ್ಮೆಂಟ್ ಸಹ ಇದನ್ನ ಮರ್ತೋಗ್ಬಿಡ್ತಾರೆ. ಸೊ ಹಾಗಾಗಿ ಸಮುದ್ರದ ಮಧ್ಯೆ ಇದೊಂದು ಲೋನ್ಲಿ ಸ್ಟ್ರಕ್ಚರ್ ಆಗಿ ಹಾಗೆ ಉಳ್ಕೊಂಡ್ಬಿಡ್ತು. 1960ಸಲ್ಲಿ ರಾಯ್ ವೇಟ್ಸ್ ಅನ್ನೋ ವ್ಯಕ್ತಿ, ಇವರು ಒಬ್ಬರು ಆರ್ಮಿ ಆಫೀಸರ್ ಆಗಿರ್ತಾರೆ. ಆಮೇಲೆ ಅವ್ರ ಲೈಫಲ್ಲಿ ಅವರು ಅಡ್ವೆಂಚರಸ್ ಆಗಿರ್ತಾರೆ. ಇದೇ ರೂಲ್ಸ್ ಅದೇ ರೂಲ್ಸ್ ಅಂತ ಅವರು ರೂಲ್ಸ್ ಏನು ಫಾಲೋ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ಈ ಒಂದು ಫಾರ್ಟ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಹೀಗೆ ಅಬ್ಸರ್ವ್ ಮಾಡ್ತಾ ಇವ್ರಿಗೆ ಒಂದು ಐಡಿಯಾ ಬರುತ್ತೆ. ಏನಂತ ಅಂದರೆ, ಗೌರ್ಮೆಂಟೇ ಈ ಜಾಗನ ಬಿಟ್ಟಿರಬೇಕಾದ್ರೆ ನಾನು ಏನಕ್ಕೆ ಈ ಜಾಗನ ನಂದು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು 1967ನಲ್ಲಿ ರಾಯ್ ಬೇಟ್ಸ್ ಬೋಟಲ್ಲಿ ಈ ಫೋರ್ಟ್ ಹತ್ರ ಹೋಗ್ತಾರೆ. ಈ ಮಧ್ಯದಲ್ಲಿರೋ ಫೋರ್ಟ್ ಹತ್ರ ಹೋಗಿ ಇದನ್ನು ಆಕ್ಯುಪೈ ಮಾಡ್ಕೋತಾರೆ. ಆಕ್ಯುಪೈ ಮಾಡಿಕೊಂಡು ಒಂದು ಮಾರ್ನಿಂಗ್ ಏನಂತ ಹೇಳ್ತಾರೆ ಅಂತ ಅಂದರೆ, ಇವತ್ತಿಂದ ಇದು ನನ್ನ ದೇಶ, ಇದಕ್ಕೆ ನಾನು ಸೀಲ್ಯಾಂಡ್ ಅಂತ ಹೆಸರಿಡ್ತೀನಿ ಅಂತ ಅಂದ್ಬಿಟ್ಟು. ಇದಕ್ಕೆ ಇವರು ಪರ್ಮಿಷನ್ ಏನು ತೊಗೊಂಡಿರಲ್ಲ, ಇದಕ್ಕೆ ಅಪ್ರೂವಲ್ಲು ಇರಲ್ಲ, ಜಸ್ಟ್ ಡಿಕ್ಲೇರ್ ಮಾಡಿಬಿಡ್ತಾರೆ, ಈ ಒಂದು ಕಬ್ಬಿಣದಲ್ಲಿ ಕಟ್ಟಿರೋ ಫೋರ್ಟು ಇದು ನಂದು ದೇಶ ಅಂತ ಅಂದ್ಬಿಟ್ಟು. ಇವರು ಇದನ್ನು ಸೀರಿಯಸ್ ಆಗಿ ಹೇಳಿರ್ತಾರೆ. ಏನಕ್ಕೆ ಅಂತಂದರೆ, ಈ ದೇಶಕ್ಕೆ ಇವರು ಒಂದು ಫ್ಲ್ಯಾಗ್ನ ಡಿಸೈನ್ ಮಾಡಿಸ್ಕೊಂಡಿರ್ತಾರೆ, ಕಾಯಿನ್ಸ್ಗಳನ್ನ ಮಾಡಿಸ್ಕೊಂಡಿರ್ತಾರೆ, ಸ್ಟ್ಯಾಂಪ್ಸ್ನೂ ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ಇದಕ್ಕೆ ಒಂದು ನ್ಯಾಷನಲ್ ಮೋಟೋ ಅಂತಲೂ ಇಟ್ಟಿರ್ತಾರೆ. ಏನಂತಾನೆ, ಸಮುದ್ರದ ಮಧ್ಯೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಇವ್ರನ್ನ ಇವರು ರಾಜ ಅಂತ ಕರ್ಕೋತಾರೆ, ಪ್ರಿನ್ಸ್ ರಾಯ್ ಅಂತ ಅಂದ್ಬಿಟ್ಟು. ಇವ್ರ ವೈಫ್ನ ಇವರು ಪ್ರಿನ್ಸಸ್ ಜಾನ್ ಅಂತಲೂ ಹೇಳ್ಕೊತಾರೆ. ಇಷ್ಟೆಲ್ಲ ಆದಮೇಲೆ UK ಗೌರ್ನಮೆಂಟ್ ಇದನ್ನು ಇಗ್ನೋರ್ ಮಾಡಲಿಲ್ಲ. ಬ್ರಿಟಿಷ್ ನೇವಿ ಶಿಪ್ಸ್ ಈ ಫೋರ್ಟ್ ಹತ್ರ ಬಂದು ಇದನ್ನೆಲ್ಲ ಏನಾಗಿದೆ ಅಂತ ಚೆಕ್ ಮಾಡೋಕ್ಕೆ ಅಂತ ಬಂದಾಗ ರಾಯ್ ಬೇಟ್ಸ್ ಅವ್ರಿಗೆ ವಾರ್ನಿಂಗ್ ಶಾಟ್ಸ್ನ ಫೈರ್ ಮಾಡ್ತಾರೆ. ಆಮೇಲೆ ಈ ಗನ್ ಸೌಂಡ್ ಏನಾಗುತ್ತೆ, ಸಮುದ್ರದ ಮಧ್ಯೆ ತುಂಬ ಜೋರಾಗಿ ಏಕೋ ಆಗುತ್ತೆ. ಈಗ ಇದು ಕೇಸ್ ಆಗುತ್ತೆ. ಈ ಕೇಸ್ ಆಗಿ ಇದು ಕೋರ್ಟ್ ಹೋಗುತ್ತೆ. ಈಗೆಲ್ಲರೂ ಅನ್ಕೋತಾರೆ, ಈಗ ರಾಯ್ ಬೇಟ್ಸ್ ಕತೆ ಮುಗೀತು ಅಂತ ಅಂದ್ಬಿಟ್ಟು. ಆದರೆ ಜಡ್ಜ್ ಮ್ಯಾಪೆಲ್ಲ ಒಂದು ಸಲ ನೋಡಿದಾಗ ಕೋಆರ್ಡಿನೇಟ್ಸನ್ನ ಚೆಕ್ ಮಾಡ್ತಾರೆ. ಈ ಕೋಆರ್ಡಿನೇಟ್ಸನ್ನ ಚೆಕ್ ಮಾಡಿ ಒಂದು ಶಾಕಿಂಗ್ ಜಡ್ಜ್ಮೆಂಟ್ನ ಕೊಡ್ತಾರೆ. ಏನಂತ ಅಂದರೆ, ಈ ಫೋರ್ಟ್ UK ಟೆರಿಟೋರಿಯಲ್ ವಾಟರ್ಸಿಂದ ಆಚೆ ಬರುತ್ತೆ, ಇದು ನಮಗೆ ಸಂಬಂಧಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು. ಆಗ ರಾಯ್ ಬೇಟ್ಸ್ ಫುಲ್ಲು ಖುಷಿಯಿಂದ ಹೇಳ್ತಾರೆ, ಏನಂತ ಅಂದ್ಬಿಟ್ಟು, ಈಗ ನೋಡಿ ನಿಮ್ಮ ಕೋಟೆ ನನ್ನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಈ ಮೂಮೆಂಟಿಂದ ಸೀಲ್ಯಾಂಡ್ ಸ್ಟೋರಿ ಒಂದು ಲಿಜೆಂಡ್ರಿ ಆಗೋಗ್ಬಿಡುತ್ತೆ. ಈಗ ಟೈಮ್ ಹೀಗೆ ಪಾಸ್ ಆಗ್ತಾ ಹೋಗುತ್ತೆ. ಈ ಸೀಲ್ಯಾಂಡ್ ದೇಶ ಬಂದು ತುಂಬ ಫೇಮಸ್ ಆಗೋಗ್ಬಿಡುತ್ತೆ. ಏನಕ್ಕೆ ಅಂದರೆ, ಮೀಡಿಯಾದವರೆಲ್ಲ ಈ ಥರ ಒಂದು ದೇಶ ಇದೆಯಂತೆ, ಸಮುದ್ರದ ಮಧ್ಯೆ ಒಂದು ದೇಶ ಕಟ್ಟಿದಾರಂತೆ ಅಂತ ಅವರೆಲ್ಲ ಬಂದು ಇದನ್ನು ನ್ಯೂಸೆಲ್ಲ ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಬ್ವಿಯಸ್ಲಿ ಅಡ್ವೆಂಚರಸ್ ಲವರ್ಸ್ ಎಲ್ಲ ಇಂಥ ಜಾಗನೆಲ್ಲ ಇಷ್ಟಪಟ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲೂ ಇದು ಫೇಮಸ್ ಆಗಿಬಿಡುತ್ತೆ. 1978ಅಲ್ಲಿ ರಾಯ್ ಬೇಟ್ಸ್ ಯಾವುದೋ ಕೆಲಸದ ಮೇಲೆ ಸೀಲ್ಯಾಂಡಿಂದ ಸ್ವಲ್ಪ ದೂರ ಹೋಗಬೇಕಾಗಿರುತ್ತೆ. ಸೊ ಇಂಥ ಟೈಮ್ನ ನೋಡಿಕೊಂಡು ಸ್ವಲ್ಪ ಜನ ಈ ಜಾಗನ ನಾವು ಏನಕ್ಕೆ ಟೇಕ್ ಓವರ್ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅವರು ಈ ಜಾಗನ ಬಂದು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರಿನ್ಸ್ ರಾಯ್ದು ಮಗನ್ನ ಅವರು ಕೈದಿಯನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಈಗ ಈ ಸಿಚುವೇಶನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಮುದ್ರದ ಮಧ್ಯೆ ಒಂದು ಪೊಲೀಸ್ ಇಲ್ಲ, ಒಂದು ಆರ್ಮಿ ಇಲ್ಲ. ಸೊ ಇಷ್ಟರ ಮಧ್ಯೆ ರಾಯ್ ಬೇಟ್ಸ್ಗೆ ಮೆಸೇಜ್ ಹೋಗುತ್ತೆ. ಆದರೆ ಸರ್ಪ್ರೈಸ್ ಏನು ಅಂತ ಅಂದರೆ, ರಾಯ್ ಬೇಟ್ಸ್ ಗೌರ್ಮೆಂಟ್ಗೆ ಕಾಲ್ ಮಾಡಲ್ಲ, ಸೀದಾ ಒಂದು ಹೆಲಿಕಾಪ್ಟರ್ಗೆ ಕಾಲ್ ಮಾಡಿ ಸ್ವಲ್ಪ ಗಾರ್ಡ್ಸ್ಗಳ ಜೊತೆ ಬಂದು ಸೀಲ್ಯಾಂಡ್ಗೆ ಬಂದು ಲ್ಯಾಂಡ್ ಆಗ್ತಾರೆ. ಸೊ ಈ ಥರ ಆದಮೇಲೆ ಇಲ್ಲೊಂದು ಸ್ಮಾಲ್ ಫೈಟ್ ಆಗುತ್ತೆ. ಸೊ ಈ ಸ್ಮಾಲ್ ಫೈಟಲ್ಲಿ ರಾಯ್ ಬೇಟ್ಸೇ ವಿನ್ ಆಗೋದು. ಇದ್ರ ಜೊತೆಗೆ ಅಟ್ಯಾಕರಲ್ಲಿ ಒಂದು ಪರ್ಸನ್ನ ಇವರು ಹಿಡಿದ್ಬಿಟ್ಟು ಈಗ ಇವರು ಅವರನ್ನು ಕೈದಿಯನ್ನಾಗಿ ಮಾಡ್ಕೋತಾರೆ. ಇದು ಒಳ್ಳೆ ರಿಯಲ್ ಮೂವಿ ಸೀನ್ ಆದಂಗೆ ಆಗ್ಬಿಡುತ್ತಲ್ವ.
ಸೊ 1990ಸಲ್ಲಿ ಸೀಲ್ಯಾಂಡ್ ಇನ್ನೂ ಜಾಸ್ತಿ ನಾವು ಅಫಿಷಿಯಲ್ ಆಗಬೇಕು ಅಂತ ಅವರು ಪಾಸ್ಪೋರ್ಟ್ಸ್ಗಳನ್ನೆಲ್ಲ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಪಾಸ್ಪೋರ್ಟ್ಸ್ಗಳೆಲ್ಲ ಇಶ್ಯೂ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕೆಲವರು ಫ್ರಾಡ್ಸ್ಟರ್ಸ್ಗಳೆಲ್ಲ ಇದನ್ನು ಮಿಸ್ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ವರ್ಲ್ಡ್ ವೈಡ್ ಪ್ರಪಂಚದಲ್ಲಿ ಕ್ರಿಮಿನಲ್ಸ್ಗಳೆಲ್ಲ ಈ ಸೀಲ್ಯಾಂಡ್ ಪಾಸ್ಪೋರ್ಟ್ಸೆಲ್ಲ ಕ್ರಿಯೇಟ್ ಮಾಡಿಕೊಂಡು ಇದರಿಂದ ದೊಡ್ಡ ತೊಂದರೆಗಳು ಸಹ ಆಗೋಗ್ಬಿಟ್ಟಿರುತ್ತೆ. ಸೊ ಇದರಿಂದ ಹೊರಗಡೆ ಬರೋಕ್ಕೆ ಸೀಲ್ಯಾಂಡ್ ಅವರು ಈ ಎಲ್ಲ ಪಾಸ್ಪೋರ್ಟ್ಗಳನ್ನು ಕ್ಯಾನ್ಸಲ್ ಮಾಡಿಸ್ಕೋತಾರೆ. ಈಗ ಇದರಿಂದ ಲೆಸನ್ ಏನಂತ ಅಂದರೆ ಸ್ವಾತಂತ್ರ್ಯ ನಮಗೆ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಬರುತ್ತೆ ಅಂತ. ವರ್ಷಗಳು ಕಳೀತಾ ರಾಯ್ ಬೇಟ್ಸ್ಗೆ ವಯಸ್ಸಾಗುತ್ತೆ. ಆಮೇಲೆ ರಾಯ್ ಬೇಟ್ಸ್ ಮಗ ಮೈಕಲ್ ಸೀಲ್ಯಾಂಡ್ ದೇಶನ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಸದ್ಯದ ಪರಿಸ್ಥಿತಿ ಏನಾಗಿದೆ ಸೀಲ್ಯಾಂಡ್ ಅಂದರೆ ತುಂಬ ನಿಶ್ಶಬ್ದವಾದ ಜಾಗ ಆಗಿದೆ. ಸ್ವಲ್ಪ ಜನ ಮಾತ್ರ ಕೇರ್ಟೇಕರ್ಸ್ ಇದ್ದಾರೆ. ಇಲ್ಲಿ ಪರ್ಮನೆಂಟ್ ಸಿಟಿಸನ್ಸ್ ಅಂತ ಯಾರೂ ಇಲ್ಲ. ಒಂದು ಹೆಲಿಕಾಪ್ಟರ್ ಇದೆ, ಆಮೇಲೆ ಒಂದು ಸಮುದ್ರದ ಮಧ್ಯೆ ಒಂದು ಐರನ್ ಸ್ಟ್ರಕ್ಚರ್ ಆಗಿ ಉಳ್ಕೊಂಡಿದೆ. ಸೊ ಇದಕ್ಕೆ UN ರೆಕಗ್ನಿಷನ್ ಅಂತ ಏನೂ ಇಲ್ಲ ಆ್ಯಂಡ್ ಅಫಿಷಿಯಲ್ ಕಂಟ್ರಿ ಅಂತ ಸ್ಟೇಟಸ್ಸು ಇಲ್ಲ. ಬಟ್ ಸ್ಟಿಲ್ ನೀವು ಈಗಲೂ ಜನನ ಕೇಳಿದ್ರೆ ಪ್ರಪಂಚದ ಸಣ್ಣ ದೇಶ ಯಾವುದು ಅಂತ ಅಂದ್ಬಿಟ್ಟು ತುಂಬ ಜನ ಸೀಲ್ಯಾಂಡ್ ಅಂತಲೇ ಹೇಳ್ತಾರೆ. ಏನಕ್ಕಂತ ಅಂದರೆ ಸೀಲ್ಯಾಂಡ್ ಅನ್ನೋದು ಒಂದು ನೆಲದ ಬಗ್ಗೆ ಅಲ್ಲ, ಇದು ಒಂದು ಐಡಿಯಾ ಆಗಿರುತ್ತೆ. ಒಂದು ಮನುಷ್ಯ, ಒಂದು ಪ್ಲ್ಯಾಟ್ಫಾರ್ಮ್, ಸೊ ಒಂದು ನಂಬಿಕೆ. ಈ ನಂಬಿಕೆಯಿಂದ ಸಮುದ್ರದ ಮಧ್ಯೆ ಒಂದು ಐರನ್ ಫಾರ್ಟ್ ಒಂದು ದೇಶ ಆಗಿ ಕನ್ವರ್ಟ್ ಆಗಿತ್ತು. ಸೊ ದಿಸ್ ಇಸ್ ಸೀಲ್ಯಾಂಡ್. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ವೇದಿಕ್ ಸ್ಟೋರೀಸ್ ಟ್ರೇಲ್ಸ್ನ ಸಬ್ಸ್ಕ್ರೈಬ್ ಮಾಡಿ.